ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಲ್ಲಿ ಮುಖ್ಯವಾಗಿ ನಮ್ಮ ರಾಶಿ, ಯಾಕಂದರೆ ಇದನ್ನು ಕೇಳಿಕೊಂಡು ತುಂಬ ಜನ ಸ್ಟೂಡೆಂಟ್ಸು, ಪೇರೆಂಟ್ಸು ಮುಂದಕ್ಕೆ ಏನು ಮಾಡಬೇಕು, ಇವ್ರಿಗೆ ಯಾವುದ್ರಲ್ಲಿ ಆಸಕ್ತಿ, ಇವರು ಯಾವ ಒಂದು ಕೋರ್ಸ್ ತಗೊಂಡಾಗ ಇವರು ಮುಂದೆ ತುಂಬ ಚೆನ್ನಾಗಿ ಬೆಳೀತಾರೆ, ಅದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ, ಅವ್ರ ಭವಿಷ್ಯನ ಅದರಲ್ಲಿ ರೂಪಿಸ್ಕೊಳ್ತಾರೆ. ಅಂದ್ರೆ ರಾಶಿಗೂ ಅವ್ರು ತಗೊಳ್ಳೋ ಕೋರ್ಸಿಗೂ ಕನೆಕ್ಷನ್ ಆ ಥರ ಇರುತ್ತೆ. ತುಂಬ ಇದೆ, ಎಕ್ಸಾಕ್ಟ್. ಹೌದು, ಅಂತ ತುಂಬ ಜನ ಬರ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಸ್ಕೂಲ್ ಬಿಡಿ, ಕಾಲೇಜ್ ಸ್ಟಾರ್ಟ್ ಇರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಫಸ್ಟ್ PUC ಗೆ 10th ಆಗಿದ ತಕ್ಷಣ ಬರ್ತಾರೆ. ನಾವು ಯಾಕಂದ್ರೆ ಎಜುಕೇಶನ್ ಸ್ಟೋನು, ಬ್ರೇಸ್ಲೆಟ್ ಎಲ್ಲ ಕೊಟ್ಟಿದ್ವಿ ಅಂತ ಮಕ್ಕಳೆಲ್ಲ ತುಂಬ ಟಾಪಲ್ಲಿ ಪಾಸ್ ಆಗಿದ್ದಾರೆ 10th. ಅಂಥವರೆಲ್ಲ ಬಂದು ಏನು ಕೇಳ್ತಾರೆ ಅಂತಂದರೆ, ಮೇಡಮ್ ನಾನು ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೀನಿ, ಬಟ್ ನಾನು PUCಲಿ ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ, ನನ್ನ ಜಾತಕ ನೋಡಿ ಹೇಳಿ ಅಂತಾರೆ. ಯಾಕಂದರೆ ಅವರು ಪಾಪ ಕನ್ಫ್ಯೂಸಲ್ಲಿ ಇರ್ತಾರೆ. ಹಾಗಿದ್ದಾಗ ಕೆಲವೊಂದು ಜಾತಕಗಳನ್ನ ನೋಡ್ತೀವಿ. ನೋಡಿ, ಅದರಲ್ಲಿ ಮುಖ್ಯವಾಗಿ, ಯಾಕಂದರೆ ನಾನು ಈ ಒಂದು ವೀಕ್ ಪೂರ್ತಿ ಇದೇ ಸೀರೀಸ್ನ ಮಾಡ್ತೀನಿ, ಯಾಕಂದರೆ ತುಂಬ ಜನ ಇದನ್ನು ಕೇಳ್ಕೊಂಡು ಬರ್ತಿದ್ದಾರೆ ಕೂಡ. ಒನ್ಸ್ ಅವ್ರ ಜಾತಕವನ್ನು ಚೆಕ್ ಮಾಡಿಸ್ಕೊಂಡ್ರೆ ಅವ್ರು ಏನು ಮಾಡ್ಬೋದು ಅನ್ನೋದನ್ನು ಪರ್ಫೆಕ್ಟಾಗಿ ನಾವು ಹೇಳ್ಬೋದು. ಯಾಕಂದರೆ ಯಾವ ಗ್ರಹ ಅವ್ರಿಗೆ ಬಲಿಷ್ಠವಾಗಿದ್ದಾನೆ ಅಂತ. ಇವಾಗ ನಾರ್ಮಲಾಗಿ ನೋಡಿ, ಮೇಷ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ಕುಜನೇ ಅಧಿಪತಿ ಆಗಿರ್ತಾನೆ. ಸೊ ಮೇಷ ಮತ್ತು ವೃಶ್ಚಿಕ ರಾಶಿಯವರು ನೋಡಿ, ಇವರು ಏನೇನು ಮಾಡ್ಬೋದು ಅಂದರೆ, ನಮ್ಮ PUC ಆದ ನಂತರ ಏನೇನೆಲ್ಲ ಮಾಡ್ಬೋದು ಅಂತ ಹೇಳ್ತೀನಿ. ಅದರಲ್ಲಿ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಬೇಸಿಕ್ಕಾಗಿ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಥವಾ ಮೆಕ್ಯಾನಿಕಲ್ ಆಗಿರ್ಬೋದು, ಮತ್ತು ಗೃಹ ಇಲಾಖೆ ಅಂತ ನಾವು ಏನು ಹೇಳ್ತೀವಿ, ಇದು ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಡುತ್ತೆ. ಯಾಕಂದರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಬಿಸ್ನೆಸ್, ಕೆಲವರೆಲ್ಲ ಬಿಸ್ನೆಸ್ಗೆ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಪ್ರೈವೇಟ್ ಕಂಪ್ನಿ ಮಾಡ್ತಕ್ಕಂಥದ್ದು, ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅದರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ ನಾನು ಗೌರ್ಮೆಂಟ್ ಜಾಬೇ ಮಾಡಬೇಕು, ನಾನು ಇದೇ ಎಕ್ಸಾಮ್ ಬರೀಬೇಕು ಅಂತ ಬರೋರು ತುಂಬ ಜನ ಇರ್ತಾರೆ. ಯಾಕಂದರೆ ಅವ್ರವ್ರ ಡ್ರೀಮ್ ಅವ್ರವ್ರಿಗೆ ಇರುತ್ತೆ. ಎಲ್ಲರೂ ಗೌರ್ಮೆಂಟ್ ಜಾಬ್ಗೆ ಇಷ್ಟಪಡೋದಿಲ್ಲ. ಹಾಗಾಗಿ ನೋಡಿ, ಗೃಹ ಇಲಾಖೆ ಮತ್ತು ನೌಕಾಪಡೆ ಅಂತ ಏನು ಹೇಳ್ತೀವಿ, ಕಸ್ಟಮ್ಸ್ ಆಗಿರ್ಬೋದು, ಮತ್ತು ಸರ್ಜನ್ಸ್ ಆಗಿರ್ಬೋದು, ಮತ್ತು ಮಿಲ್ಟ್ರಿ, ಮುಖ್ಯವಾಗಿ ಮಿಲಿಟ್ರಿ, ನಾವು ಡಿಫೆನ್ಸ್ ಅಂತ ಏನು ಹೇಳ್ತೀವಿ, ಏರ್ಫೋರ್ಸು, ಡಿಫೆನ್ಸು, ಇದೆಲ್ಲವೂ ಕೂಡ ಇದೇ ವೃಶ್ಚಿಕ ಮತ್ತು ಮೇಷ ಲಗ್ನ ಅಥವಾ ರಾಶಿಯವರಿಗೆ ಇದೆಲ್ಲ ಅನ್ವಯ ಆಗತ್ತೆ. ಅದೇ ರೀತಿ ಇದು ಮಿಲ್ಟ್ರಿ ವಿಭಾಗ ಮತ್ತು ಕಾರಾಗೃಹ ವಿಭಾಗ, ಇದೆಲ್ಲ ಗೌರ್ಮೆಂಟ್ ಜಾಬ್ಗೆ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇದು ಭೂಗರ್ಭ ಶಾಸ್ತ್ರ ಅಂತ ಏನು ಹೇಳ್ತೀವಿ, ಅಂದರೆ ಭೂಮಿ ಒಳಗಡೆ ಆ ಥರದ ಅಧ್ಯಯನ ಮಾಡ್ತಕ್ಕಂಥದ್ದು, ಮತ್ತು ಡೆಂಟಿಸ್ಟು, ಹಲ್ಲಿಗೆ ಸಂಬಂಧಪಟ್ಟಂತಹ. ಇವಾಗ ಡಾಕ್ಟರ್ ಅಂದಿದ ತಕ್ಷಣ ಎಲ್ಲ ಒಂದೇ ಇರೋದಿಲ್ಲ, ಅದರಲ್ಲಿ ಎಷ್ಟು ವೆರೈಟಿ ಇರುತ್ತೆ. ನಮ್ಮ ತಲೆಯಿಂದ, ನಮ್ಮ ಕೂದಲಿಂದ ನಮ್ಮ ಪಾದದ ಅಡಿವರೆಗೂ ಒಂದಕ್ಕೆ ಒಂದೊಂದು ಇರುತ್ತೆ. ಹಾಗಾಗಿ ಡೆಂಟಿಸ್ಟ್ ಆಗಿರ್ಬೋದು, ಮತ್ತು ಈ ಲ್ಯಾಬ್, ರಕ್ತ ಪರೀಕ್ಷೆ ಮಾಡ್ತಕ್ಕಂಥದ್ದು, ಮತ್ತು ವಿದ್ಯುತ್ ಇಲಾಖೆ ಅಂತ ಬಂದರೆ ಅದು ಬಂದು ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂಥದ್ದು. ಮತ್ತು ಇದಾದಮೇಲೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದಕ್ಕೂ ಕೂಡ ಇವಾಗ ಓದ್ಕೊಂಡಾಗ ಇನ್ನು ತುಂಬ ಚೆನ್ನಾಗಿ ಕೃಷಿ ಮಾಡ್ಬೋದು. ಅದಕ್ಕೆ ಇವಾಗ ಕೃಷಿ ಅಂತಂದರೆ ರೈತ ವ್ಯವಸಾಯ ಮಾಡ್ತಿರ್ತಾನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಪದಾರ್ಥಗಳನ್ನ, ಮತ್ತು ಅದು ಹೇಗೆ ಮಾಡಬೇಕು, ಹೇಗೆ ಬೆಳಿಬೇಕು, ಅದನ್ನೆಲ್ಲವನ್ನೂ ತಿಳ್ಕೊಳ್ಳೋಕ್ಕೆ ಅದು ಒಂದು ಕ್ಷೇತ್ರ ಇರುತ್ತೆ. ಆಯಿತಾ?